ಅಭಿಸಂಧಿ ವಿನಿರ್ಮುಕ್ತ, ಯಾವ ಸ್ವಾರ್ಥದ ಬಯಕೆ ಇರಬಾರದು. ಭಗವಂತನನ್ನು ಪ್ರೀತಿಸುವುದರ ಹಿಂದೆ ಯಾವುದೇ ಇಚ್ಛೆ ಇರಬಾರದು. ಅಹೈತುಕಿ ಭಕ್ತಿ ಅಂತ ಹೇಳಿ, ಅವ್ಯಭಿಚಾರಿಣಿ ಭಕ್ತಿ ಎಂಬುದಾಗಿ ಕರೀತಾರೆ. ಅದು ವಿಷ್ಣು ವಶಂಕರಿ, ವಿಷ್ಣುವನ್ನೇ ವಶದಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ. ಹೀಗೆ ಭಗವದ್ಗೀತೆಯಲ್ಲೂ ಕೂಡ ಅನನ್ಯಾಶ್ಚಿಂತಯಂತೋ ಮಾಂ ಇರಬಹುದು, ಅನನ್ಯ ಚೇತಾ ಸತತಂ ಇರಬಹುದು, ಹೀಗೆ ಅನೇಕ ಶ್ಲೋಕಗಳಲ್ಲಿ ಭಕ್ತಿಯ ವ್ಯಾಖ್ಯಾನವನ್ನು ಮಾಡಿದ್ದು ಕಾಣ್ತೇವೆ. ಭಕ್ತಿ ಅಂದ್ರೆ ಬೇರೆ ಏನೂ ಅಲ್ಲ, ಆ ಸೃಷ್ಟಿಯನ್ನ ನಿಯಮಿಸುವಂತಹ ಆ ಶಕ್ತಿಯ ಕಡೆಗೆ ನಮ್ಮ ಮನಸ್ಸು ಹರಿಯುವಂಥದ್ದು, ಅದನ್ನ ಆಲೋಚಿಸುವಂಥದ್ದು, ಅದನ್ನು ಸ್ಮರಿಸುವಂಥದ್ದು. ಹಾಗೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಅದಕ್ಕೆ ಯೋಗವಾಗಿ ಬಿಡುತ್ತದೆ. ಮನಸ್ಸು ಪರಮಾತ್ಮನನ್ನ ಆಲೋಚಿಸ್ತಾ ಆಲೋಚಿಸ್ತಾ ಯೋಗ ಸ್ಥಿತಿಗೆ ಹೋಗ್ತದೆ, ಅತ್ಯಂತ ಪ್ರಶಾಂತವಾಗ್ತದೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೊಳೆಗಳು, ದುರ್ಗುಣಗಳು ಎಲ್ಲವೂ ಕಳಚಿ ಹೋಗ್ತದೆ. ಶರೀರಕ್ಕೆ ಹೇಗೆ ಸ್ನಾನ ಮಾಡಿಸ್ತೇವೋ ಹಾಗೆ ಮನಸ್ಸಿಗೆ ಸ್ನಾನ ಮಾಡಿಸುವ ವಿಧಾನ ಏನಪ್ಪಾ ಅಂದ್ರೆ, ಪರಮ ಪವಿತ್ರವಾದ ಮಂಗಲಾನಾಂಚ ಮಂಗಲಂ, ಮಂಗಳಕ್ಕೂ ಮಂಗಳವಾಗಿರುವಂತಹ ಆ ಪರಮಾತ್ಮನನ್ನು ಸ್ಮರಿಸ್ತಕ್ಕಂಥದ್ದೇ ಮನಸ್ಸಿಗೆ ಮಾಡತಕ್ಕಂಥ ಸ್ನಾನ. ಅದಕ್ಕೆ ಯಾವುದೇ ವಿಧಾನ ಬಳಸಬಹುದು. ನಾವು ಭಗವಂತನೊಡನೆ ಸಂಬಂಧ ಬೆಳೆಸುವುದಕ್ಕೆ ಯಾವುದೇ ವಿಧಾನ ಆಗಬಹುದು. ಆದರೆ ಪ್ರಾಚೀನರು ಒಂದು 9 ವಿಧಾನ ಕೊಟ್ಟಿದ್ದಾರೆ. ಸ್ಮರಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಎಂಬುದಾಗಿ ವಿಷ್ಣು ಪುರಾಣ, ಭಾಗವತಾದಿ ಗ್ರಂಥಗಳಲ್ಲಿ ಬರತಕ್ಕಂಥ ಮಾತು. ಭಗವಂತನನ್ನ ಶ್ರವಣಂ, ಅವನ ಮಹಾತ್ಮೆಯನ್ನು ಶ್ರವಣ ಮಾಡುವುದು ಒಂದು ಭಕ್ತಿ. ಅದನ್ನು ಸತ್ಸಂಗ ಭಕ್ತಿ ಅಂತ ಹೇಳ್ತಾರೆ. ಭಗವಂತನ ಮಹಾತ್ಮೆ, ಭಕ್ತಿಯ ಮಹಾತ್ಮೆ ಮತ್ತು ಭಕ್ತರ ಮಹಾತ್ಮೆ, ಆ ಚರಿತ್ರೆ, ಭಕ್ತರ ಚರಿತ್ರೆಯನ್ನು ಕೇಳತಕ್ಕಂಥದ್ದು, ಭಕ್ತಿಯ ಮಾಡತಕ್ಕಂತಹ ವಿಶೇಷತೆಯನ್ನ ನಾವು ಹೇಳುವಂಥದ್ದು, ಭಗವಂತನ ಸಾಮರ್ಥ್ಯವನ್ನ, ಗುಣವನ್ನ, ಲೀಲೆಯನ್ನ ಶ್ರವಣ ಮಾಡುವಂಥದ್ದು, ಅದು ಭಕ್ತಿ. ಎಷ್ಟೋ ಸಲ ನಾವು ನೋಡ್ತೇವೆ, ಭಗವಂತನ ಕಥೆಯನ್ನ ಕೇಳ್ತಾ ಕೇಳ್ತಾ ಎಷ್ಟೋ ಜನ ಧ್ಯಾನ ಸ್ಥಿತಿಗೆ ಹೋಗ್ಬಿಡ್ತಾರೆ. ಒಬ್ಬನು ಭಗವದ್ಗೀತೆ ಪ್ರವಚನ ಕೇಳ್ತಾ ಇದ್ದಂತೆ, ಮುಂದುಗಡೆ ಬಂದು ಕೂತ್ಕೊಂಡು ಭಗವದ್ಗೀತೆ ಪ್ರವಚನ ಕೇಳ್ತಾ ಇದ್ದಂತೆ. ಅವನು ಕೇಳ್ತಾ ಕೇಳ್ತಾ ಕಣ್ಣಿನಲ್ಲಿ ಆನಂದ ಭಾಷ್ಪ ಸುರಿಸ್ತಾ ಇದ್ದ. 7 ದಿನ ಉಪನ್ಯಾಸಗಳಾಯ್ತು. ಆ ಉಪನ್ಯಾಸ ಕರ್ತರಿಗೆ ಅನ್ನಿಸ್ತಂತೆ, ಇವನಿಷ್ಟು ಶ್ರದ್ಧೆಯಿಂದ ಕೇಳ್ತಾನಲ್ಲ, ಎಷ್ಟು ದೊಡ್ಡ ಜ್ಞಾನಿ ಇರಬಹುದು ಇವನು, ಕರೆದು ಮಾತಾಡಿಸ್ಬೇಕು ಅಂತ ಗೌರವಪೂರ್ವಕವಾಗಿ ಅವರನ್ನು ಸಮೀಪಿಸಿ ಹೇಳ್ತಾರೆ, ನೀವು ಮುಂದೆ ಕುಳಿತುಕೊಂಡು ಏಕಾಗ್ರ ಚಿತ್ತತೆಯನ್ನು ಕಣ್ಣು ಮುಚ್ಚಿಕೊಂಡು ಕೇಳ್ತೀರಿ, ಕಣ್ಣೀರು ಸುರಿಸ್ತೀರಿ, ನಿಮ್ಗೆ ಏನು ಅರ್ಥ ಆಗಿದೆ ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, ನನಗೆ ಬೇರೆ ಏನೂ ಅರ್ಥ ಆಗ್ತಿರ್ಲಿಲ್ಲ, ನೀವು ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ಅಂತ ಹೇಳ್ತಿರಲ್ಲ, ಅವಾಗ ನನ್ನ ಕಣ್ಮುಂದೆ ರಥ ಬರ್ತದೆ. ರಥದ ಪಕ್ಕದಲ್ಲಿ ಕೃಷ್ಣ ನಿಂತ್ಕೊಂಡಿದ್ದಾನೆ, ಅವನು ಚಿನ್ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ, ಕೆಳಗಡೆ ಅರ್ಜುನ ಕೈ ಮುಕ್ಕೊಂಡು ಕೂತ್ಕೊಂಡಿದ್ದಾನೆ. ಅವರನ್ನ ನೋಡ್ತಾ ನೋಡ್ತಾ ನನ್ನ ಮನಸ್ಸು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತದೆ. ಅಷ್ಟೇ, ಓಂ ಶಾಂತಿ 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 ಎಂದು ಪ್ರವಚನ ಮುಗಿಸ್ತಿರಲ್ಲ, ಅವಾಗ ನಾನು ಹೊರಗಡೆಗೆ ಬರ್ತೇನೆ. ಕೃಷ್ಣಾರ್ಜುನರ ದರ್ಶನ ಅಲ್ದೇನೆ ನನಗೆ ಬೇರೆ ಇನ್ನೇನು ನಾನು ಕೇಳಿಸ್ಕೊಂಡಿಲ್ಲ ನಿಮ್ ಪ್ರವಚನದಲ್ಲಿ ಅಂತ ಹೇಳ್ತಾನಂತ. ಕೇಳ್ತಾ ಕೇಳ್ತಾನೆ ನಮ್ಮ ಮನಸ್ಸು ಧ್ಯಾನ ಸ್ಥಿತಿಗೆ ಹೊರಟು ಹೋಗ್ಬಿಡುತ್ತೆ. ಪರೀಕ್ಷಿತ ಭಾಗವತದ ಕಥೆಯನ್ನು ಕೇಳಿದ. 7 ದಿನಗಳಲ್ಲಿ ಅವನ ಮನಸ್ಸು ಕೃಷ್ಣ ಭಕ್ತಿಯಲ್ಲಿ ಎಷ್ಟು ಪರಿಪ್ಲುತವಾಯಿತು ಅಂತ ಹೇಳಿದ್ರೆ, ಸಂಸಾರ ಪಾಶವನ್ನೇ ಕತ್ತರಿಸಿಕೊಂಡ. ಶರೀರ ಇರುವಾಗಲೇ ಭಗವಂತನಲ್ಲಿ ಅವನು ಒಂದಾಗಿಬಿಟ್ಟ. ಇದು ಶ್ರವಣ ಭಕ್ತಿ ಅಂತ. ಇದು ಬಹಳ ಮುಖ್ಯ. ನಾವು ವಿಷ್ಣು ಭಕ್ತರಾಗಿದ್ರೆ ವಿಷ್ಣುವಿನ ಮಹಾತ್ಮೆಯನ್ನು ಕೇಳಿಸಿಕೊಳ್ಬೇಕು. ಗುರು ಭಕ್ತರಾಗಿದ್ರೆ ಗುರು ಚರಿತ್ರೆಯನ್ನು ನಾವು ಕೇಳಿಸಿಕೊಳ್ಳಬೇಕು. ಶಿವಭಕ್ತರಾದ್ರೆ ಶಿವನ ಮಹಿಮೆಗಳನ್ನ, ಹೊಗಳಿರತಕ್ಕಂತಹ ಗ್ರಂಥಗಳನ್ನು ಓದಬೇಕು, ಕೇಳಿಸಿಕೊಳ್ಳಬೇಕು. ಶಿವ ಭಕ್ತರ ಬಗ್ಗೆ ಕೇಳಿಸಿಕೊಳ್ಬೇಕು. ಇದೊಂದು ರೀತಿಯ ಭಕ್ತಿ, ಶ್ರವಣ ಭಕ್ತಿ. ಇನ್ನೊಂದು ಇದೆ ಕೀರ್ತನ ಭಕ್ತಿ. ಭಗವಂತನ ಗುಣವನ್ನ, ಮಹಾತ್ಮೆಯನ್ನ, ಲೀಲೆಯನ್ನ ಗುಣಗಾನ ಮಾಡತಕ್ಕಂಥದ್ದು ಭಜನೆ ಎಂಬುದಾಗಿ ಹೇಳ್ತಾರೆ, ನಾಮ ಸಂಕೀರ್ತನೆ ಎಂಬುದಾಗಿ ಹೇಳ್ತಾರೆ. ಕೀರ್ತನೆ ಎಂಬುದಾಗಿ ಬೇರೆ ಬೇರೆ ರೀತಿಯಲ್ಲಿ
ಹೇಳುವುದು ಕಾಣಿಸುತ್ತೆ. ಅಲ್ಲಿ ಅವನ ಲೀಲೆ, ಗುಣ, ಧಾಮ ಇವುಗಳನ್ನ ಹಾಡುವಂಥದ್ದಷ್ಟೇ. ಅದಕ್ಕೆ ಕೀರ್ತನ ಭಕ್ತಿ ಅಂತ ಹೇಳ್ತಾರೆ. ಮೀರಾ ಎಂಬ ಆ ಸ್ತ್ರೀ, ರಾಜಮನೆತನದ ಹೆಣ್ಣು ಮಗಳು, ಕೃಷ್ಣನ ಬಗ್ಗೆ ಅದೆಷ್ಟು ಹಾಡನ್ನು ಕಟ್ಟಿದ್ದಾಳೆ. ಅದು ಹೇಗೆ ಹಾಡ್ತಾ ಹಾಡ್ತಾ ತಲ್ಲೀನಲಾಗ್ತಾ ಇದ್ಲು ಅಂದ್ರೆ, ಅವಳು ಗಲಿ ಗಲಿಯಲ್ಲಿ ತಿರುಗಾಡ್ತಾ ಕೃಷ್ಣನ ನಾಮವನ್ನು ಹೇಳ್ತಾ ಆ ಮೈ ಮರಿತಿದ್ಲಂತವಳು. ತಾನು ನಡ್ಕೊಂಡು ಹೋಗ್ತಿದ್ದೇನೆ ಎಲ್ಲಿ ಎನ್ನುವುದು ಗೊತ್ತಾಗದೆ ಆ ಕೃಷ್ಣನ ನಾಮದಲ್ಲಿ, ಹಾಡಿನಲ್ಲಿಯೇ ಮನಸ್ಸನ್ನ ತೊಡಗಿಸಿಕೊಳ್ತಾ ಇದ್ದಂತೆ. ಅಕ್ಬರ್ನಂತ ಒಬ್ಬ ಚಕ್ರವರ್ತಿ ಕೂಡ ಅವಳ ಹಾಡನ್ನ ಕೇಳಲಿಕ್ಕೆ ಬರ್ತಾನೆ. ಅವಳ ಹಾಡು ಹೇಳ್ತಾ ಇದ್ರೆ ಅವಳು ಸಮಾಧಿ ಸ್ಥಿತಿಗೆ ಹೋಗೋದಲ್ಲ, ಸುತ್ತಲೂ ಕೂತ್ಕೊಂಡವರು ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ರು. ಮೇರೇತೋ ಗಿರಿಧರ್ ಗೋಪಾಲ ದೂಸರಾನ ಕೋಯಿ ಅಂತ ಆ ಕೃಷ್ಣನ ಭಕ್ತಿಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು. ನಮ್ಮ ಕರ್ನಾಟಕದವರಾದ ಪುರಂದರದಾಸರು, ಕನಕದಾಸರಂತಹ ದಾಸ ಪರಂಪರೆ, ಸೂರದಾಸರಂತಹವರು ಇರಬಹುದು. ಹೀಗೆ ಸಂತ ಪರಂಪರೆಯಲ್ಲಿ ನಾವು ನೋಡ್ತೇವೆ, ಗಾಯನವನ್ನ ಹಾಡ್ತಾ ಹಾಡ್ತಾ ಆ ಮನಸ್ಸನ್ನು ಭಗವಂತನೆಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಹಾಡಿಗೆ ಎಷ್ಟು ಶಕ್ತಿ ಇದೆ, ಭಜನೆಗೆ ಅಷ್ಟು ಶಕ್ತಿ ಇದೆ. ಆದ್ದರಿಂದ ಪ್ರತಿದಿನ ಸಂಜೆ ಒಂದು ಅರ್ಧ ಗಂಟೆ ಭಜನೆ ಮಾಡುವ ಪದ್ಧತಿ ಹಿಂದೆ ಇತ್ತು. ತಾಳ, ತಂಬೂರಿ ಎಲ್ಲ ಇತ್ತು. ಬೇತಾಳ ಬಂದ ಮೇಲೆ ಎಲ್ಲ ಹೊರಟೋಯ್ತು ಅಂತ ಒಬ್ಬರು ಹಿರಿಯರು ಹೇಳ್ತಾರೆ. ಬೇತಾಳ ಅಂದ್ರೆ ಟಿವಿ, ಈಗ ಮೊಬೈಲ್. ಸಂಧ್ಯಾಕಾಲ ಆಯ್ತು ಅಂದ್ರೆ ನಾವು ಸಣ್ಣವರಿರುವಾಗಲೆಲ್ಲ ಕೈಕಾಲು ತೊಳ್ಕೊಂಡು ಬರ್ಬೇಕಿತ್ತು. ಉಪನಯನ ಆಗೋದಕ್ಕಿಂತ ಮುಂಚೆ, ಉಪನಯನ ಆದ್ಮೇಲೆ ಸಂಧ್ಯಾ ವಂದನೆ, ಭಜನೆ. ಅದಕ್ಕಿಂತ ಮುಂಚೆ ಮಕ್ಕಳೆಲ್ಲ ಕೂತ್ಕೊಂಡು ತಾಳ ಹಿಡ್ಕೊಂಡು ಭಜನೆ ಮಾಡಿ ಅಂತ ಹೇಳ್ತಾ ಇದ್ರು. ಬಿಡ್ತಿರ್ಲಿಲ್ಲ ಮನೆಯಲ್ಲಿ ಯಾರು ಕೂಡ. ಹಿರಿಯರು ಬಂದು ಕೂತ್ಕೊಳ್ತಾ ಇದ್ರು, ಎಲ್ಲ ಸೇರ್ಕೊಂಡು ಭಜನೆ ಮಾಡ್ತಾ ಇದ್ರು. ಬೇರೆ ಬೇರೆ ಹಾಡುಗಳನ್ನ, ಪ್ರಾಚೀನ ಸಂಪ್ರದಾಯದ ಹಾಡುಗಳು ಇರ್ತಿದ್ವು, ಪುರಂದರ ದಾಸರ ಹಾಡುಗಳೆಲ್ಲ ಇರ್ತಿದ್ವು. ಹಾಗೆ ಕೆಲವೆಲ್ಲ ಯಾರು ರಚನೆ ಮಾಡಿದ್ದು ಅಂತನೂ ಗೊತ್ತಿಲ್ಲ, ಅಂತ ಹಾಡುಗಳೆಲ್ಲ ಇರ್ತಿದ್ವು. ಅದನ್ನೆಲ್ಲ ಹಾಡ್ತಾ ಹಾಡ್ತಾ ಒಂದು ತಾಸು ಭಜನೆ, ನಾಮ ಸಂಕೀರ್ತನೆ ಮಾಡುವಾಗ ಅದೆಷ್ಟು ಸಮಾಧಾನ ಆಗ್ತಿತ್ತು ಮನಸ್ಸು. ಎಲ್ಲ ಕಶ್ಮಲಗಳನ್ನ ಕೆಳಗೆ ಹಾಕಿ ಪ್ರಶಾಂತವಾದ ಧ್ಯಾನ ಸ್ಥಿತಿಗೆ ಹೋಗ್ತದೆ. ಆ ಶಕ್ತಿ ಭಜನೆಗೆ ಇದೆ, ನಾಮ ಸಂಕೀರ್ತನೆಗಿದೆ. ನಮಗೆ ತುಂಬಾ ಭಜನೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ನಾಮ ಸಂಕೀರ್ತನೆ ಮಾಡ್ಬೋದು. ನಾಮ ಸಂಕೀರ್ತನೆ ಅಂದ್ರೆ ಏನು? ಭಗವಂತನ ನಾಮವನ್ನೇ ಹಾಡಿನ ರೂಪದಲ್ಲಿ ಹೇಳೋದು. ಶಿವನಾಮ ಇರ್ಬೋದು, ಕೃಷ್ಣನಾಮ ಇರ್ಬೋದು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ. ಎಷ್ಟು ನಾಮ ಸಂಕೀರ್ತನೆಗಳಿದೆ. ಅದನ್ನ ಸುಮ್ಮನೆ ಒಂದಾದ್ಮೇಲೆ ಒಂದು ದತ್ತನಾಮ ಇರ್ಬೋದು, ವಿಷ್ಣುನಾಮ ಇರ್ಬೋದು, ದೇವಿ ನಾಮ ಇರಬಹುದು, ರಾಗವಾಗಿ ಹಾಡ್ಕೊಳ್ತಾ ಇದ್ರೆ ಮನಸ್ಸು ಎಷ್ಟು ಪ್ರಶಾಂತವಾಗ್ತದೆ. ಅದನ್ನ ಕೀರ್ತನ ಭಕ್ತಿ ಅಂತ ಹೇಳ್ತಾರೆ. ಇನ್ನೊಂದು ಸ್ಮರಣ ಭಕ್ತಿ ಅಂತ. ಸ್ಮರಣೆ ಅಂದ್ರೆ ಜಪ ಮಾಡ್ತಕ್ಕಂಥ ಅದ್ಭುತವಾದ ಸಾಧನೆ. ಭಗವಂತನ ಯಾವುದೋ ಒಂದು ನಾಮವನ್ನು ತೆಗೆದುಕೊಂಡು ಪುರಶ್ಚರಣೆ ಮಾಡತಕ್ಕಂಥದ್ದು, ಪುನಃ ಪುನಃ ನೆನಪಿಸಿಕೊಳ್ಳತಕ್ಕಂಥದ್ದು. ಎಷ್ಟೋ ಸಲ ಏನಾಗ್ತದೆ, ಪೂಜೆ ಮುಂತಾದಂತಹ ಸಾಧನೆಗಳನ್ನ ಎಲ್ಲ ಸಮಯದಲ್ಲೂ ಮಾಡ್ಲಿಕ್ಕಾಗಲ್ಲ. ಆದ್ರೆ ಅತ್ಯಂತ ಸುಲಭವಾಗಿ ಎಲ್ಲ ಸಮಯದಲ್ಲೂ ಭಗವಂತನನ್ನ ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗತಕ್ಕಂಥ ಸಾಧನೆ ನಾಮಸ್ಮರಣೆ. ನಾರದ ಒಂದು ಸಲ ಮಹಾವಿಷ್ಣುವಲ್ಲಿ ಹೋಗಿ ಕೇಳ್ತಾನೆ, ದೇವ್ರೆ, ನೀನು ಶಾಶ್ವತವಾಗಿ ನೆಲೆ ನಿಲ್ಲುವ ಜಾಗ ಯಾವುದು ಅಂತ. ಆಗ ದೇವರು ಹೇಳ್ತಕ್ಕಂಥ ಮಾತು, ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇಪ್ಚ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಎಲ್ಲಿ ಭಗವಂತನ ನಾಮವನ್ನು ಜಪಿಸ್ತಾರೋ ಅಲ್ಲಿ ನಾನು ನಿಲ್ತೇನೆ ಅಂತ ಹೇಳ್ತಾನೆ. ನಾಮ ಮತ್ತು ನಾಮಿಯ ಮಧ್ಯೆ ಒಂದು ನಿಕಟವಾದ ಸಂಬಂಧ ಇದೆ. ಘಟ ಅಂತ ಹೇಳಿದ ತಕ್ಷಣ, ಮಡಿಕೆ ಅಂತ ಹೇಳಿದ ತಕ್ಷಣ ಮಡಿಕೆ ಆಕಾರ ನಮ್ಮಲ್ಲಿ ಮೂಡುತ್ತೆ. ಸೂರ್ಯ ಅಂತ ಹೇಳಿದ ತಕ್ಷಣ ಸೂರ್ಯನ ಆಕಾರ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಹಾಗೆ ವಿಷ್ಣು, ಶಿವ ಅಥವಾ ದುರ್ಗೆ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಪವಿತ್ರವಾದ ಶಕ್ತಿ ಸ್ಮರಣೆ ಉಂಟಾಗ್ತದೆ, ನೆನಪು ಬರ್ತದೆ. ಮನಸ್ಸಿಗೆ ಆ ಪಾವಿತ್ರತೆಯ ಸ್ಪರ್ಶ ಆಗ್ತದೆ, ಮಲಿನವಾದ ಮನಸ್ಸು ಶುದ್ಧ ಆಗ್ತದೆ.
ಅದು ಜಾಗೃತೆಯಿಂದ ಆದ್ರೂ ತೆಗೆದುಕೊಳ್ಳಿ, ಅಥವಾ ಅನ್ಕಾನ್ಶಿಯಸ್ ಗೊತ್ತಿಲ್ಲದೇನೆ ಕೂಡ ತೆಗೆದುಕೊಳ್ಳಿ, ಹೇಗೆ ಇರ್ಲಿ. ಬೆಂಕಿ ಬಿಸಿಯಾಗಿರುವಂಥದ್ದು ಗೊತ್ತಿಲ್ಲದವ್ರಿಗೆ ಸುಡಲ್ಲ ಅಂತಿಲ್ಲ, ಗೊತ್ತಿದ್ರೂ ಸುಡುತ್ತೆ, ಗೊತ್ತಿಲ್ಲದಿದ್ರೂ ಸುಡುತ್ತೆ. ಆದ್ರೆ ಜಾಗೃತೆಯಿಂದ, ಎಚ್ಚರಿಕೆಯಿಂದ, ಕಾನ್ಶಿಯಸ್ ಆಗಿ ನಾವು ಭಗವಂತ ನಾಮವನ್ನು ಸ್ಮರಣೆ ಮಾಡ್ಕೊಂಡ್ರೆ, ಕಣ್ಮುಚ್ಕೊಂಡೊಮ್ಮೆ ನಾರಾಯಣ ಅಂತ ಸ್ಮರಣೆ ಮಾಡ್ಕೊಂಡ್ರೆ, ಯಾವುದೋ ಒಂದು ದಿವ್ಯವಾದ ಪವಿತ್ರವಾದ ಶಕ್ತಿಯನ್ನು ನಾನು ಸ್ಮರಿಸ್ತಾ ಇದ್ದೇನೆ, ಅಷ್ಟೇ ಸಾಕು. ನಾರಾಯಣ ಶಂಖಚಕ್ರ ಗದಾಧಾರಿಯಾದಂತಹ ಚಿತ್ರ ಬರಬೇಕಾಗಿಲ್ಲ. ಇದು ಪರಮಾತ್ಮನ ಪವಿತ್ರವಾದಂತಹ ಶುದ್ಧವಾದಂತಹ ನಾಮ ಇದು. ಇದನ್ನ ಸ್ಮರಿಸಿದ ತಕ್ಷಣ ಭಗವಂತ ಆ ಜಾಗದಲ್ಲಿ ಬಂದು ನೆಲೆ ನಿಲ್ತಾನೆ ಎನ್ನುವ ಭಾವ ಇದ್ರೆ ಸಾಕು ಅಷ್ಟೇ. ಭಾವಗ್ರಾಹಿ ಜನಾರ್ದನ. ದೇವರಿಗೆ ಬೇಕಾದದ್ದು ಭಾವ. ಒಂದ್ಸಲ ಹೀಗೆ ಒಬ್ಬ ಬಡ ರೈತ ಒಬ್ಬ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ನನಗೆ ಏನಾದ್ರೂ ನಾಮಸ್ಮರಣೆ ಮಾಡಬೇಕು ಅನ್ಸುತ್ತೆ, ಏನಾದ್ರೂ ಉಪದೇಶ ಕೊಡಿ ಅಂತ. ಗುರುಗಳು ಹೇಳ್ತಾರೆ, ಅಘಮೋಚನಾಯ ನಮಃ ಅಂತ ಹೇಳು, ಪಾಪಕ್ಷಯ ಮಾಡುವ ದೇವರಿಗೆ ನಮಸ್ಕಾರ ಅಂತ ಅರ್ಥ. ಅಘಮೋಚನಾಯ ನಮಃ. ಪಾಪ ಅವನು ದಾರಿಯಲ್ಲಿ ಬರುವಾಗ ಹೇಳ್ಕೊಳ್ತಾ ಬಂದ, ಅಘಮೋಚನಾಯ ನಮಃ, ಅಘಮೋಚನಾಯ ನಮಃ ಅಂತ. ಆದ್ರೆ ಈ ನಮಃ ಅನ್ನೋದು ಬಿಟ್ಟೋಗ್ಬಿಡ್ತು ಅವನಿಗೆ. ಅಘಮೋಚನಾಯ ಅಘಮೋಚನಾಯ ಅಂತ ರೂಢಿ ಮಾಡ್ಕೊಂಡು ಬಂದ. ಸ್ವಲ್ಪ ದೂರ ಬರ್ತಿದ್ದ ಹಾಗೆ ಅನ್ನೋದು ಮರ್ತೋಯ್ತು, ನಾಯ ಅನ್ನೋದು ಮರ್ತೋಯ್ತು. ಅಘಮೋಚನಾಯದಲ್ಲಿ ಮತ್ತು ನಾಯ ಅಲ್ಲ, ಆಯ, ಅಘಮೋಚನಾಯ ಅಂತ. ಅದರಲ್ಲಿ ಅಘಮೋಚನ, ಘಮೋಚನ ಘಮೋಚನ ಅಂತ ಹೇಳ್ಕೊಂಡು ಬಂದ ಅವನು. ಮತ್ತೆ ಅದನ್ನೇ ಹೇಳ್ತಾ ಕೂತ್ಕೊಂಡ, ಹಗಲು ರಾತ್ರಿ ಕೆಲಸ ಮಾಡುವಾಗ ಎಲ್ಲ ಸಮಯದಲ್ಲಿ ಘಮೋಚನ ಘಮೋಚನ. ಆ ಘಮೋಚನ ಅನ್ನೋ ಶಬ್ದಕ್ಕೆ ಯಾವ ಅರ್ಥವೂ ಇಲ್ಲ. ಆದ್ರಿಂದ ಲಕ್ಷ್ಮೀ ದೇವಿ ವೈಕುಂಠದಲ್ಲಿರುವ ಶ್ರೀಮನ್ನಾರಾಯಣನೇ ಕೇಳ್ತಾಳಂತ, ಅವನು ಘಮೋಚನ ಅಂತ ಅರ್ಥರಹಿತವಾದ ಶಬ್ದ ಹೇಳ್ತಿದ್ದಾನೆ, ಅದರಿಂದ ಅವನಿಗೆ ಒಳ್ಳೇದಾಗ್ತದ ಅಂತ. ನಾರಾಯಣ ಹೇಳ್ತಾನಂತೆ, ಅವನಿಗೆ ಶಬ್ದ ಸರಿಯಾಗಿ ಗೊತ್ತಿಲ್ಲ ಸರಿ, ಆದ್ರೆ ಅದು ದೇವ್ರ ನಾಮ ಅಂತ ಗೊತ್ತಿದೆಯಲ್ಲ ಅವನಿಗೆ, ನಾನು ಹೇಳ್ತಿರೋದು ದೇವ್ರ ಹೆಸರು ಅಂತ, ಆದ್ರಿಂದ ನನಗೆ ಮುಟ್ಟುತ್ತದು, ಅವನಿಗೆ ಸಿದ್ಧಿ ಆಗಿದೆ, ಸಿದ್ಧಿ ಆಗತ್ತೆ ಅಂತ ಹೇಳ್ತಾನೆ ನಾರಾಯಣ. ಸಿದ್ಧಿ ಆಗಿದೆಯಾ? ಹೌದು, ಸಿದ್ಧಿ ಆಗಿದೆ ಅವನಿಗೆ. ಹಾಗಾದ್ರೆ ನೋಡ್ಕೊಂಡು ಬರೋಣ ಅಂತ ಲಕ್ಷ್ಮೀನಾರಾಯಣರಿಬ್ಬರು ವೇಷ ನಡೆದುಕೊಂಡು ಬರ್ತಾರಂತೆ. ಅವನು ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ನಾರಾಯಣ ಹೇಳ್ತಾನೆ, ನಾನು ಇಲ್ಲಿ ಅಡಗಿ ಕೂತ್ಕೋತೇನೆ, ಒಂದು ಹೊಂಡದಲ್ಲಿ ಅಡಗಿ ಕೂತ್ಕೋತೇನೆ, ನೀನು ಹೋಗಿ ವಿಚಾರಿಸ್ಕೊಂಡು ಬಾ ಅಂತ ಹೇಳ್ತಾ. ಲಕ್ಷ್ಮೀ ದೇವಿ ವೇಷ ಮರೆಸ್ಕೊಂಡಿದ್ದಾಳೆ, ಒಂದು ಸ್ತ್ರೀ, ಸಾಮಾನ್ಯ ಸ್ತ್ರೀ ವೇಷದಲ್ಲಿ ಆ ರೈತನ ಬಳಿಯಲ್ಲಿ ಬರ್ತಾಳೆ. ರೈತ ಏನೋ ಕೆಲಸ ಮಾಡ್ತಾ ಇದ್ದ ಹೊಲದಲ್ಲಿ. ಅವಳು ಕೇಳ್ತಾಳೆ, ಏನಪ್ಪ ಬಾಯಲ್ಲಿ ಏನೋ ಗುನುಗ್ತಾ ಇದೀಯಾ, ಏನದು? ಘಮೋಚನ ಘಮೋಚನ ಅಂತ ಗಟ್ಟಿ ಹೇಳ್ತಾನೆ. ಅವ ಲಕ್ಷ್ಮಿ ಕೇಳ್ತಾಳೆ, ಈ ರೀತಿ ಶಬ್ದ, ತಪ್ಪು ಶಬ್ದ ಉಚ್ಚಾರ ಮಾಡೋದ್ರಿಂದ ನಿನಗೇನು ಫಲ ಸಿಗ್ತದಪ್ಪ ಅಂತ. ಅವನು ತಲೆ ತಗ್ಗಿಸಿ ಕೆಲಸ ಮಾಡ್ತಿದ್ದವನು ತಲೆ ಎತ್ತು ಕೂಡ ನೋಡ್ಲಿಲ್ಲ ಯಾರು ಬಂದಿದ್ದಾರೆ ಅಂತ. ಅವನ ಮನಸ್ಸಷ್ಟು ತಲ್ಲೀನವಾಗಿತ್ತು ನಾಮದಲ್ಲಿ. ಅವನು ಹೇಳ್ತಾನಂತೆ, ಘಮೋಚನ ಅಂತ ಹೇಳೋದ್ರಿಂದ ನನಗೇನ್ ಫಲ ಸಿಕ್ತು ಅಂತ ಕೇಳಿದ್ದೀಯಲ್ಲಮ್ಮ ತಾಯಿ ಲಕ್ಷ್ಮೀದೇವಿ, ನಿನ್ನ ಪತಿ ಅಲ್ಲಿ ಹೊಂಡದಲ್ಲಿ ಕುಳಿತುಕೊಂಡಿದ್ದಾನೆ, ನೀನ್ ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ಯಲ್ಲ, ನೀವೇ ಸಾಕ್ಷಾತ್ ದರ್ಶನ ಕೊಡ್ಲಿಕ್ಕೆ ಮೇಲಿಂದ ಬಂದಿದ್ದೀರಿ ಅಂತ ಹೇಳಿ ಆದ್ಮೇಲೆ ಆ ನಾಮಕ್ ಶಕ್ತಿ ಇಲ್ಲ ಅಂತ ಹೇಗೆ ಹೇಳೋದು ಅಂತ ಹೇಳ್ತಾನ. ಅಂದ್ರೆ ತಪ್ಪು ಅರ್ಥವನ್ನಲ್ಲಿ ಹೇಳಬೇಕು ಅಂತಲ್ಲ, ತಪ್ಪು ಶಬ್ದವನ್ನು ಉಚ್ಚರಿಸಬೇಕು ಅಂತಲ್ಲ, ಆ ಯಾವುದೋ ಒಂದು ಪವಿತ್ರವಾದ ಶಕ್ತಿಯ ಜೊತೆ ನನ್ನ ಸಂಬಂಧ ಇದೆ ಅನ್ನುವಂತಹ ಭಾವ ಅದು ತುಂಬಾ ಮಹತ್ವದ್ದು ಅಂತ. ಅದಕ್ಕೆ ನಮ್ಮಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವಾಗ, ಸಂಧ್ಯಾ ವಂದನೆ ಜಪ ಮಾಡುವಾಗ್ಲೆಲ್ಲ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಅಂತ ಒಂದು ಶ್ಲೋಕ ಹೇಳಿ ಆ ಉದ್ಧರಣೆಯ ನೀರಿನಿಂದ ಪ್ರೋಕ್ಷಣೆ ಮಾಡಿಕೊಳ್ಳೋ ಪದ್ಧತಿ ಇದೆ. ಅದರ ಅರ್ಥ ಏನು? ಪವಿತ್ರನಾಗಿರ್ಲಿ ಅಪವಿತ್ರನಾಗಿರ್ಲಿ, ಸರ್ವಾವಸ್ಥಾಂಗತೋಪಿ ವಾ, ಯಾವುದೇ ಸ್ಥಿತಿಯಲ್ಲಿ ಅಲ್ಲಿರ್ಲಿ ಅವನು, ಯಸ್ಮರೇತ್ ಪುಂಡರೀಕಾಕ್ಷನ್, ಆ ಪುಂಡರೀಕಾಕ್ಷನಾದ ಭಗವಂತನ, ಶ್ರೀಮನ್ನಾರಾಯಣ ಅಥವಾ ಶಿವ, ನೀವು ಯಾವ ಶಬ್ದದಿಂದ ಕರಿತೀರೋ ಆ ಒಂದು ದಿವ್ಯ ಶಕ್ತಿ, ಅವನನ್ನು ಸ್ಮರಿಸಿಕೊಂಡ್ರೆ ಸ ಬಾಹ್ಯ ಅಭ್ಯಂತರ ಶುಚಿ, ಒಳಹೊರಗು ಅವನು ಶುಚಿ ಆಗ್ತಾನೆ ಅಂತ. ಭಗವನ್ನಾಮ ಸ್ಮರಣೆ ಮಾತ್ರದಿಂದಲೇ ಅವನು ಪವಿತ್ರನಾಗಿ ಬಿಡ್ತಾನೆ. ಅಂತಹ ಒಂದು ನಾಮವನ್ನ ನಮ್ಮ ಜೀವನದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು. ವಿಷ್ಣು ಸಹಸ್ರನಾಮ ಇದೆ, 1000 ನಾಮಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ. ಶಿವ ಸಹಸ್ರನಾಮದಲ್ಲಿ ಯಾವುದೋ ಒಂದು ಆಯ್ಕೆ ಮಾಡ್ಕೊಳ್ಬಹುದು. ನಮಗೆ ಯಾವ್ದು ಇಷ್ಟ ಆಗ್ತದೋ ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ಆಯ್ತಷ್ಟೇ. ಈ ವಿಷ್ಣು ಸಹಸ್ರನಾಮದ ಬಗ್ಗೆನೂ ಒಂದು ಕಥೆ ಇದೆ. ಒಬ್ಬ ರೈತ ಹೀಗೇನೆ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ದ. ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸಿ ಬುತ್ತಿಯನ್ನು ತೆಗೆದು ಊಟ ಮಾಡೋದಕ್ಕಿಂತ ಮುಂಚೆ
ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದ ಅವನು. ವಿಷ್ಣು ಸಹಸ್ರನಾಮ ಓದಿ ಆಹಾರ ಸ್ವೀಕರಿಸುವುದು ಒಂದು ಪದ್ಧತಿ. ಆದ್ರೆ ಅವನಿಗೆ ಕಂಠಸ್ಥ ಆಗಿರದೇ ಕಾರಣ ಪುಸ್ತಕ ಹಿಡ್ಕೊಂಡು ಹೇಳ್ತಾ ಇದ್ದ, ಪುಸ್ತಕ ತೆಗೆದುಕೊಂಡು ಹೋಗ್ತಾ ಇದ್ದ. ಒಂದು ದಿನ ಪುಸ್ತಕ ಮನೆಯಲ್ಲಿ ಮರೆತು ಬಿಟ್ಟಿದ್ದ. ಅವನಿಗೆ ಕಂಠಸ್ಥ ಆಗಿರ್ಲಿಲ್ಲ, ಬೈಹಾಟ್ ಆಗಿರ್ಲಿಲ್ಲ. ಆಹಾರವನ್ನು ತಿನ್ನೋದಕ್ಕೆ ಅವನ ನಿಯಮ ಇದೆ, ವಿಷ್ಣು ಸಹಸ್ರನಾಮ ಹೇಳಲೇಬೇಕು ಅಂತ. ಹಾಗೇನ್ ಮಾಡೋದು? ಆಹಾರ ತಿನ್ನಬಾರದು, ಇಲ್ಲ ವಿಷ್ಣು ಸಹಸ್ರನಾಮ ಹೇಳಿ ತಿನ್ಬೇಕು. ಒಂದು ಯೋಚನೆ ಮಾಡ್ತಾನೆ. ಅಕ್ಷರಮಾಲೆ ಅಂತ ವರ್ಣಮಾಲೆ ಇದೆಯಲ್ಲ, ಆ ವರ್ಣಮಾಲೆ ಆ ಇಂದ ಕ ಖ ಗ ಘ ङ ಮುಂತಾದಂತಹ ವ್ಯಂಜನ ಸ್ವರಾಕ್ಷರಗಳೆಲ್ಲವನ್ನ ಕೂಡ ಅನೇಕ ಬಾರಿ ಹೇಳ್ತಾನೆ. ಇಡೀ ವರ್ಣಮಾಲೆಯನ್ನು ಅನೇಕ ಬಾರಿ ಉಚ್ಚರಿಸಿ ಹೇಳ್ತಾನೆ, ಓ ಮಹಾವಿಷ್ಣು, ಈ ವರ್ಣಮಾಲೆಯಲ್ಲಿ ಅನೇಕ ಅಕ್ಷರಗಳನ್ನು ನಿನಗೆ ಕೊಟ್ಟಿದ್ದೇನೆ. ಯಾವ್ಯಾವ ಅಕ್ಷರಗಳನ್ನು ಎಲ್ಲೆಲ್ಲಿ ಜೋಡಿಸಬೇಕು ಅಂತ ನೀನೇ ಯೋಚನೆ ಮಾಡು. ಯಾಕಂದ್ರೆ ನಿನಗೆ ವಿಷ್ಣು ಸಹಸ್ರನಾಮ ಗೊತ್ತಿದೆ, ನನಗೆ ಗೊತ್ತಿಲ್ಲ. ನೀನು ಅಲ್ಲಲ್ಲಿ ಅಕ್ಷರಗಳನ್ನು ಜೋಡಿಸಿಕೊಂಡು ವಿಷ್ಣು ಸಹಸ್ರನಾಮ ನೀನೇ ಮಾಡ್ಕೊಂಡು ಸ್ವೀಕಾರ ಮಾಡ್ಬಿಡು. ನಾನು ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಿದ್ದೇನೆ ಧನ್ಯತೆ ಭಾವದಲ್ಲಿ ಆಹಾರ ಸ್ವೀಕರಿಸ್ತೇನೆ ಅಂದ. ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಎನ್ನುವಂಥದ್ದು ನಿನಗ್ ಗೊತ್ತಿದೆ, ನೀನ್ ಸೇರಿಸ್ಕೊ, ಅಕ್ಷರಗಳನ್ನು ಕೊಟ್ಟಿದ್ದೇನೆ ನಿನಗೆ ಅಂದ. ಅದೊಂದು ರೀತಿ ಮೂಢ ಇರಬಹುದು. ಆದ್ರೆ ಅವನ ಆ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಮುಗ್ಧತೆ, ಆ ಮುಗ್ಧವಾದಂತ ಶುದ್ಧ ಭಾವ, ಭಗವಂತ ಸಂತೃಪ್ತನಾದನಂತೆ, ಭಗವಂತ ದರ್ಶನ ಕೊಟ್ಟನಂತೆ. ಹೀಗೆ ಭಗವಂತ ನೋಡುವಂಥದ್ದು ಅವನ ಯಾವುದೋ ಒಂದು ನಾಮ ಜಪಿಸ್ತಾ ಇದ್ದಾನಷ್ಟೇ, ಭಗವಂತನ ಸ್ಮರಿಸಿಕೊಳ್ತಾ ಇದ್ದಾನೆ ಅನ್ನೋದು ಮುಖ್ಯವೇ ಹೊರತು. ನಾನು ಕೆಲವು ದಿನಗಳ ಹಿಂದೆ ಒಬ್ಬರ ಮನೆಗೆ ಭಿಕ್ಷೆಗೆ ಹೋಗಿದ್ದೆ. ಅವರೊಬ್ಬರು ವಯಸ್ಸಾದಂತಹ ಮುದುಕರಿದ್ರು. ಅವರು ಹೊರಗಡೆಗೆ ಬಂದ್ರು. ನೂವೆ 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 ಅಂತ ಹೇಳ್ತಾ ಇದ್ರು. ಹೇಳಿ ನನಗೆ ನಮಸ್ಕಾರ ಮಾಡಿದ್ರು. ನಾನು ಅವರ ಮಗನಿಗೆ ಕೇಳಿದೆ, ಅವರು ತಂದೆಯವರು ಏನಾಗಿದೆ, ಅವರಿಗೆ ಅನಾರೋಗ್ಯ ಇಲ್ಲ ಪಾರ್ಶ್ವವಾಯು ಆಗಿದೆ ಸ್ವಾಮೀಜಿ, ಆದ್ರಿಂದ ಅವರಿಗೆ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ನೂವೆ ನೂವೆ ಅಂತ ಹೇಳ್ತಿದ್ದಾರಲ್ಲ, ಏನದು? ಅದ್ರ ಬಗ್ಗೆನೇ ಕೇಳ್ಬೇಕಿತ್ತು ನಿಮ್ಮ ಹತ್ರ ಅಂದ್ರು. ತಂದೆಯವರಿಗೆ ದೇವರ ಸ್ಮರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಉಚ್ಚಾರಣೆ ಆಗ್ತಾ ಇಲ್ಲ. ಅದಕ್ಕೆ ಅವರು ದೇವರೇ 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 ಅಂತ ಹೇಳ್ತಾ ಇದ್ದಾರೆ. ಆ ದೇವರೇನು ಉಚ್ಚಾರಣೆ ನೂವೆ ನೂವೆ ಅಂತ ಆಗ್ತಾ ಇದೆ ಅವರಿಗೆ. ಹಾಗೆ ಹೇಳಿದ್ರೆ ಅದು ಫಲ ಸಿಗ್ತದಾ ಅಂತ ಕೇಳಿದ್ರು ಅವರು. ಖಂಡಿತವಾಗಿ ಸಿಗ್ತದೆ ಅಂತ ಹೇಳಿದೆ ನಾನು. ಯಾಕೆ? ಅವರು ನೋವೇ ಅನ್ನೋದು ಉಚ್ಚಾರಣೆ ಆದ್ರೆ ಮನಸ್ಸಲ್ಲಿ ದೇವರ ಚಿಂತನೆ ಆಗುತ್ತಲ್ಲ, ದೇವರ ಸ್ಮರಣೆ ಆಗುತ್ತಲ್ಲ, ಅದರಿಂದ ಫಲ ಆಗ್ತದೆ ಅಂತ. ಅದರಿಂದ ಹೇಗೋ ನಮ್ಮ ಮನಸ್ಸು ಆ ವಿಶಾಲವಾದ ಶಕ್ತಿ, ಪರಮ ಪವಿತ್ರವಾದಂತಹ ಆ ಶಕ್ತಿಯ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ನಮ್ಮ ಮೊಬೈಲ್ ಅನ್ನುವಂಥದ್ದು ಅಂತರ್ಜಾಲ, ಇಂಟರ್ನೆಟ್ ಒಟ್ಟಿಗೆ ಒಂದು ಕನೆಕ್ಷನ್ ಅನ್ನು ಬೆಳೆಸ್ಕೊಂಡ ಹಾಗೆ, ಅಥವಾ ನಮ್ಮ ಕಂಪ್ಯೂಟರ್ ಮತ್ತೊಂದು, ಅದರಲ್ಲಿ ಅಗಾಧವಾದಂತಹ ಶಕ್ತಿಯ ಸಂಚಯ ಇದೆ ಭಗವಂತ ಅಂತ ಹೇಳುವಲ್ಲಿ. ಅದರ ಜೊತೆಗೆ ನಾವು ಸಂಬಂಧವನ್ನು ಬೆಳೆಸ್ತಾ ಹೋದ ಹಾಗೆ ಅಲ್ಲಿ ಶಕ್ತಿ ನಮ್ಮೊಳಗಡೆ ಪ್ರವಹಿಸಲಿಕ್ಕೆ ಶುರುವಾಗ್ತದೆ. ಹಾಗೆ ಕೋಲಾರ ಜಿಲ್ಲೆಯಲ್ಲಿ ಕೈವಾರ ನಾರಾಯಣ ತಾತ ಅಂತ ಒಬ್ರು ಸಂತರು ಆಗಿ ಹೋಗಿದ್ದಾರೆ. ಅವರು ಬಳೆ ವ್ಯಾಪಾರ ಮಾಡ್ತಕ್ಕಂತಹ ಬೆಳೆಗಾರನ ಉದ್ಯೋಗದಲ್ಲಿದ್ದವರು. ಅವರಿಗೆ ಜೀವನದಲ್ಲಿ ಹೀಗೆ ವೈರಾಗ್ಯ ಬಂತು, ಒಬ್ಬರ ಸಂತರ ಸಮಾಗಮ ಆಯಿತು. ಹಾಗೆ ಭಗವಂತನ ನಾಮ ಉಚ್ಚರಿಸಲಿಕ್ಕೆ ಶುರು ಮಾಡಿದ್ರು. ಯಾರೋ ಒಬ್ಬರು ಸಂತರು ಅವರಿಗೆ ಬೆಣಚು ಕಲ್ಲನ್ನು ಕೊಟ್ಟು, ಬಿಳೆ ಕಲ್ಲು ಅಂತ ಬರುತ್ತೆ, ಗಟ್ಟಿ ಕಲ್ಲು, ಅದನ್ನು ಕೊಟ್ಟು ಇದನ್ನು ಬಾಯಲ್ಲಿ ಇಟ್ಕೊಳ್ಳಿ, ಭಗವಂತ ನಾಮ ಜಪಿಸಿರಿ ಅಂತ ಹೇಳಿ ಉಪದೇಶ ಕೊಟ್ಟು ಹೋದ್ರತ್ತೆ. ಯಾವಾಗ ಈ ಬೆಣಚು ಕಲ್ಲು ಕಲ್ಲು ಸಕ್ಕರೆ ಆಗತ್ತೋ ಅಲ್ಲಿವರೆಗೂ ನಾಮ ಜಪಿಸ್ಬೇಕು, ಆವಾಗ ನಿಮ್ಗೆ ಸಿದ್ಧಿ ಆಯ್ತು ಅಂತ ಅರ್ಥ ಅಂತ ಹೇಳಿದ್ರಂತೆ. ಅವರು ಜಪಿಸ್ತಾರೆ ಯಾವ ನಾಮವನ್ನ? ಓಂ ನಮೋ ನಾರಾಯಣಾಯ ಅಂತ, ಓಂ ನಮೋ ನಾರಾಯಣಾಯ ಅಂತ ಹೇಳ್ಬೇಕು. ಆದ್ರೆ ಅವ್ರಿಗೆ ಸರಿ ಕೇಳಿಸ್ಕೊಳ್ಳಿಲ್ವೋ ಅಥವಾ ಉಪದೇಶ ಕೊಟ್ಟವರೇ ಹಾಕೊಟ್ರೋ ಗೊತ್ತಿಲ್ಲ, ಓಂ ನಮೋ ನಾರಾಯಣಾಯ ನಾರಾಯಣಾಯ ಅಂತ ಹೇಳಿದ್ರು. ಅವರಿಗೆ ಸಿದ್ಧಿ ಆಯ್ತು. ಈಗ ದೊಡ್ಡ ಒಂದು ಸಮಾಧಿ ಸ್ಥಾನದಲ್ಲಿ ಆಶ್ರಮ ದೇವಸ್ಥಾನಗಳೆಲ್ಲ ಇದೆ. ಅವರ ಶಿಷ್ಯರು ಹೀಗೆ ಜಪಿಸ್ತಾರೆ, ಓಂ ನಮೋ ನಾರಾಯಣಾಯ. ಅದು ತಪ್ಪಲ್ವಾ ಅಂತ ಕೇಳಿದ್ರೆ, ಅದ್ರ ಭಾವದಲ್ಲಿ ಭಗವಂತನ ಸ್ಮರಣೆ ಇರೋದ್ರಿಂದ ಹಾಗೆ ನಡೀತದೆ. ಅದರಿಂದ ನಾವು ಹೇಗೆ ಅದಕ್ಕೆ ಈ ಕಥೆಯನ್ನೆಲ್ಲ ಹೇಳಿದ್ರೆ ಉದ್ದೇಶ ಇಷ್ಟೇನೆ, ಒಟ್ಟಿನಲ್ಲಿ ಸ್ಮರಣೆ ಆಗಬೇಕು ಅಂತ. ಯಾವುದು ಶಕ್ತಿಶಾಲಿಯಾದ ಮಂತ್ರ, ಉಪದೇಶ ತೆಗೆದುಕೊಳ್ಬೇಕೇ ಬೇಡವೇ, ಹೇಗೆ ಹೇಳಬೇಕು, ಯಾವುದು ಮುಖ್ಯ ಅಲ್ಲ.
ಭಗವಂತನ ನಾಮವನ್ನ ಹೇಳುವುದಕ್ಕೆ ಯಾವ ನಿಯಮಗಳಿಲ್ಲ. ಮಡಿ ಆಗ್ಲಿ, ಮೈಲಿಗೆ ಆಗ್ಲಿ, ಕೆಲವು ಸ್ವರಯುಕ್ತವಾದ ವೇದ ಮಂತ್ರಗಳನ್ನ ಹೇಳುವುದಕ್ಕೆ ಒಂದಿಷ್ಟು ನಿಯಮಗಳನ್ನು ಹೇಳಿದ್ದಾರೆ. ಪುರಾಣೋಕ್ತವಾದಂತಹ ಭಗವಂತನ ನಾಮಗಳೇನಿದೆ, ವಿಶ್ವಂ ವಿಷ್ಣು ವಷಟ್ಕಾರ, ಈ ರೀತಿ ಯಾವುದೇ ವಿಶೇಷವಾದ ನಿಯಮವನ್ನು ಹೇಳಿ ಪ್ರಾಚೀನ. ಆದ್ರಿಂದ ಜಪ ಅಥವಾ ನಾಮಸ್ಮರಣೆ ಅಂತಕ್ಕಂಥ ಸಾಧನೆ ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ನಾವು ತಂದುಕೊಂಡ್ರೆ ನಮ್ಮ ಆ ಮನಸ್ಸಿಗೆ ಬಲವನ್ನ, ಸಾಮರ್ಥ್ಯವನ್ನ ಅದು ಕೊಡುತ್ತದೆ ಅಂತ. ಆಮೇಲೆ ಬರತಕ್ಕಂತಹ ಸಾಧನೆ ಯಾವುದಪ್ಪ ಅಂದ್ರೆ ಭಗವಂತನ ಸೇವೆ. ಸೇವೆ ಅಂದ ತಕ್ಷಣ ಭಗವಂತನಿಗಾಗಿ ಮಾಡತಕ್ಕಂಥ ಎಲ್ಲ ಕ್ರಿಯೆಗಳು ಬರುತ್ತೆ. ಪ್ರಧಾನವಾಗಿ ಈ ಪೂಜೆಯ ಸಂದರ್ಭದಲ್ಲಿ ಕೆಲವರು ಯೋಚನೆ ಮಾಡ್ತಾರೆ ಏನಂದ್ರೆ, ಪೂಜೆ ಮಾಡುವವರಿಗೆ ಮಾತ್ರ ಫಲ ಸಿಗ್ತದಲ್ಲ, ನಾವು ಬರೀ ಹೆಲ್ಪ್ ಮಾಡೋದಾಯ್ತು ಅವರಿಗೆ ಅಂತ. ಉದಾಹರಣೆ, ಗಂಡಸರು ಪೂಜೆ ಮಾಡ್ತಾ ಇದ್ರೆ ನಾವು ಹೂ ಕೊಯ್ಕೊಡೋದು, ಬೇರೆ ಸಹಾಯ ಮಾಡೋದು, ಪಾತ್ರೆ ತೊಳೆದು ಇಷ್ಟೇ ಮಾಡ್ತೇವೆ. ಪೂಜೆ ಅವರು ಮಾಡ್ತಾರೆ, ಅವರಿಗೆ ಫಲ ಬರುತ್ತಲ್ಲ ಅಂತ. ಹಾಗಲ್ಲ. ಆ ಪೂಜೆಗೋಸ್ಕರ ನಾವು ಏನು ಸಿದ್ಧತೆ ಮಾಡ್ತೇವೋ ಅದು ಕೂಡ ಪೂಜೆಯ ಒಂದು ಅಂಗವೇ. ಅದನ್ನು ಸೇವಾ ಭಕ್ತಿ ಎಂಬುದಾಗಿ ಕರೀತಾರೆ, ಪಾದ ಸೇವನಂ ಎಂಬುದಾಗಿ. ಆದ್ದರಿಂದ ಮಹಾತ್ಮರ ಸೇವೆ ಮಾಡತಕ್ಕಂಥದ್ದು, ಅಥವಾ ದೇವಸ್ಥಾನ, ದೇವಾಲಯ, ದೇವರ ಕೋಣೆ, ಈ ಮುಂತಾದ ಜಾಗಗಳಲ್ಲಿ ಸೇವೆ ಮಾಡ್ತಾ ಕೊಟ್ಟ ಕೊನೆಗೆ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ಮಾಡುವ ಕೆಲಸವೇ ಸೇವೆ, ಕರ್ಮಯೋಗ ಅಂತ ಆಗ್ತದೆ. ಅದು ಕೂಡ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಇನ್ನು ಪೂಜೆ, ಭಗವಂತನ ಪೂಜೆ, ಕೀರ್ತನಂ, ಪಾದ ಸೇವನಂ, ಅರ್ಚನಂ ಎಂಬುದಾಗಿ ಹೇಳ್ತಾರೆ. ಅರ್ಚನಂ ವಂದನಂ. ನಮ್ಮಲ್ಲಿ ಷೋಡಶೋಪಚಾರ ಪೂಜಾ ಪದ್ಧತಿ, 16 ಉಪಚಾರಗಳಿಂದ ದೇವರನ್ನ ಆರಾಧನೆ ಮಾಡತಕ್ಕಂಥ ಒಂದು ಪದ್ಧತಿ ಇದೆ. ಅದು ನಿತ್ಯವೂ ಮನೆಯಲ್ಲಿ ಮಾಡಬೇಕು ಅಂತ. ಒಂದು ದೇವರ ಪೂಜೆ, ಇನ್ನೊಂದು ಜಪ, ಇನ್ನೊಂದು ಸ್ತೋತ್ರ ಪಾರಾಯಣ, ಆಮೇಲೆ ಭಜನೆ. ಈ 4 ನಿತ್ಯವೂ ನಮ್ಮ ಮನೆಯಲ್ಲಿ ನಾವು ಇಟ್ಟುಕೊಳ್ಳಬೇಕು. ಸಾಧ್ಯವಾದ್ರೆ ಸತ್ಸಂಗ. ಈ 5 ಸಂಗತಿಗಳನ್ನ ನಮ್ಮ ಮನೆಯಲ್ಲಿ ನಾವು ಮಾಡಬೇಕು ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಒಂದಿಷ್ಟು ಕಾಲ ಭಗವನ್ ನಾಮ ಜಪವನ್ನ ಮಾಡಬೇಕು. ಯಾರಿಗೆ ದೀಕ್ಷೆಯಾಗಿದೆಯೋ ಅಥವಾ ಉಪದೇಶವಾಗಿದೆಯೋ ಉಪದೇಶದ ಮಂತ್ರಗಳನ್ನು ಜಪಿಸೋದು. ಯಾರಿಗೆ ಆಗಲಿಲ್ವೋ ಅದು ಯಾವ ನಾಮವಾದ್ರೂ ಒಂದಿಷ್ಟು ನಾವು ಜಪಿಸುವ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು. ಆಮೇಲೆ ಮನೆ ಹಿರಿಯರು ಪೂಜೆಯನ್ನು ಮಾಡ್ತಾ ಇದ್ರೆ ಉಳಿದವರೆಲ್ಲ ಸೇರಿಕೊಂಡು ಅದರಲ್ಲಿ ಭಾಗವಹಿಸುವಂತಹದ್ದು ದೇವ ಪೂಜೆ ಎಂಬುದಾಗಿ. ಆಮೇಲೆ ಸಮಯ ಇದ್ರೆ ಸತ್ಸಂಗ, ಅಂದ್ರೆ ಯಾವುದೇ ಒಂದು ಸದ್ಗ್ರಂಥವನ್ನ ಓದಿ ಉಳಿದವರೆಲ್ಲ ಕೇಳಿಸಿಕೊಳ್ಳೋದು. ಅದು ಬೆಳಗಿನ ಹೊತ್ತಾದ್ರೂ ಮಾಡ್ಬೋದು ಅಥವಾ ಸಂಜೆ ಹೊತ್ತಾದ್ರೂ ಮಾಡ್ಬೋದು. ಪ್ರತಿನಿತ್ಯ ಸಂಜೆ ಜಪ, ಪಾರಾಯಣ, ಸ್ತೋತ್ರ ಪಾರಾಯಣ ಮತ್ತು ಈ ಸತ್ಸಂಗ, ಇಂತಹ ಅಭ್ಯಾಸ ಯಾವ ಮನೆಯಲ್ಲಿ ನಡೆಯುತ್ತದೋ ಆ ಮನೆ ಪಾವನ ಆಗ್ತದೆ. ನೋಡಿ, ಪೂಜೆ ಅಂದ್ರೆ ಬೇರೆ ಇನ್ನೇನು ಅಲ್ಲ, ನಮ್ಮ ಕೈಯಲ್ಲಿ ಏನಾಗತ್ತೋ ಅದನ್ನ ಒಂದು ಸಾಂಕೇತಿಕವಾಗಿ ಭಗವಂತನಿಗೆ ಮಾಡ್ತಕ್ಕಂಥ ಸೇವೆ ಅದು. ಒಂದು ಮೂರ್ತಿಯಲ್ಲಿಯೋ ಅಥವಾ ಒಂದು ಚಿತ್ರಪಟದಲ್ಲಿಯೋ ಭಗವಂತನ ಆವಾಹನೆ ಮಾಡಿ, ಅವನು ಸರ್ವಶಕ್ತನು, ಎಲ್ಲಿ ಬೇಕಾದ್ರೂ ಪ್ರವೇಶ ಮಾಡ್ತಾನೆ, ಅವನಿಗೆ ಸಾಮರ್ಥ್ಯ ಇದೆ. ನಿತ್ಯ ಸನ್ನಿಹಿತವಾಗಿರುವ ಶಾಲಿಗ್ರಾಮಗಳು, ಅವುಗಳಲ್ಲಿ ಸದಾ ಭಗವತ್ ತತ್ವ ಇರುತ್ತೆ. ಇಲ್ಲ ಯಾವುದೋ ಒಂದು ಬಿಂಬವನ್ನು ಅಥವಾ ಒಂದು ಚಿತ್ರಪಟವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ರೆ ಅದರಲ್ಲಿ ದೈವ ಸಾನ್ನಿಧ್ಯವನ್ನು ಆವಾಹನೆ ಮಾಡಬಹುದು. ಆವಾಹನೆ ಮಾಡಿ ಅಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತ ಭಾವಿಸಿಕೊಂಡು ನಮ್ಮಲ್ಲಿ ಕೈಲಾದಷ್ಟು ಸೇವೆಗಳನ್ನು ಮಾಡೋದು. ಶಾಸ್ತ್ರದ ಪ್ರಕ್ರಿಯೆ ಹೇಳೋದಾದ್ರೆ ಆವಾಹನಂ, ಆಮೇಲೆ ಆಸನಂ, ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನ, ಮಧುಪರ್ಕ, ಯಜ್ಞೋಪವೀತ ಮುಂತಾದ ಬೇರೆ ಬೇರೆ 16 ಉಪಚಾರಗಳನ್ನು ಹೇಳಿದ್ದಾರೆ. 16 ಉಪಚಾರಗಳು ಆಗ್ಬೇಕಂತಿಲ್ಲ, ಕೈಲಿ ಎಷ್ಟಾಗತ್ತೋ ಅಷ್ಟು. ಟೋಟಲಿ ಆ ಪೂಜೆ ಅಂತಕ್ಕಂಥ ಪ್ರಕ್ರಿಯೆ ಏನಿದೆ ಒಂದು ಮೆಡಿಟೇಷನ್. ಅದು ಒಂದು ಹೂವನ್ನ ತೆಗೆದುಕೊಂಡು ನಾವು ಹೃದಯಕ್ಕೆ ಸ್ಪರ್ಶಿಸಿ ಭಗವಂತನ ನಾಮವನ್ನು ಹೇಳ್ತಾ ನಾವು ಅರ್ಪಿಸಿದಾಗ ಮನಸ್ಸು ಹಗುರ ಆಗ್ತದೆ. ಭಗವಂತನಿಗೆ ಸ್ನಾನ ಮಾಡುವಾಗ, ಅಭಿಷೇಕ ಮಾಡುವಾಗ ನೀರನ್ನ ಏನು ಮೇಲ್ಗಡೆಯಿಂದ ನಾವು ಹಾಕ್ತೇವೋ ಅದರಿಂದ ಮನಸ್ಸು ಏಕಾಗ್ರವಾಗ್ತದೆ. ಆ ಪೂಜೆಯ ಒಟ್ಟಾರೆಯಾದ ಪ್ರಕ್ರಿಯೆ ಮುಗಿಯುವಾಗ
ಮನಸ್ಸು ಪ್ರಸನ್ನವಾಗಿ ಧ್ಯಾನಸ್ಥ ಸ್ಥಿತಿಗೆ ಹೋಗ್ತದೆ. ಅದರಿಂದ ಹಿರಿಯರು ಕೊಟ್ಟಂತಹ ಅದ್ಭುತವಾದಂತಹ ಒಂದು ಸಾಧನೆ ಭಗವಂತನ ಅರ್ಚನೆ ಅಂತ. ಇನ್ನೊಂದು ನಮನ ಭಕ್ತಿ ಅಂತ ಹೇಳ್ತಾರೆ, ನಮಸ್ಕಾರ ಮಾಡೋದು. ಅದು ಪೂಜೆಯಲ್ಲಿಯೇ ನಮಸ್ಕಾರ ಅನ್ನೋದು ಒಂದು ಸೇವೆಯನ್ನಾಗಿ, ಒಂದು ಏನದು ಉಪಚಾರವಾಗಿ ಸೇರಿಸಿ ಬಿಟ್ಟಿದ್ದಾರೆ. ಅದಲ್ದೇನೂ ಕೂಡ ಯಾವುದೋ ಒಂದು ದೇವಸ್ಥಾನಕ್ಕೋ ಗುರು ಹಿರಿಯರೋ ಬಂದಾಗ ನಮಸ್ಕಾರ ಮಾಡುವಂಥದ್ದು, ನಾನು ಸಣ್ಣವನು ಎನ್ನುವ ಭಾವವನ್ನು ನಾವು ತೆಗೆದುಕೊಳ್ಳುವ ಅಕ್ರೂರನನ್ನ ಆ ನಮಸ್ಕಾರ ಭಕ್ತಿಗೆ ದೃಷ್ಟಾಂತವಾಗಿ ತೆಗೆದುಕೊಳ್ತಾರೆ. ಭಾಗವತ ತೆಗೆದು ನೋಡ್ಬೇಕು, ಕೃಷ್ಣನ ದರ್ಶನ ಮಾಡೋದಕ್ಕಿಂತ ಮುಂಚೆ ಎಷ್ಟು ಬಾರಿ ಅವನು ಮರಳಿನ ಮೇಲೆ ನಮಸ್ಕಾರ ಮಾಡಿ ಹೋಗ್ತಾನೆ ಕೃಷ್ಣನ ದರ್ಶನ ಮಾಡ್ಲಿಕ್ಕೆ. ಅವನ ಪಾದ ಚಿಹ್ನೆಗಳು ಕಂಡಲ್ಲೆಲ್ಲ ಪಾದ ಧೂಳಿ ಸ್ಪರ್ಶವಾದ ಜಾಗ ಅಂತ ಭಾವಿಸಿಕೊಂಡು ನಮಸ್ಕಾರ ಮಾಡ್ತಾನೆ. ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಈ ಮೂರು ಮೆಜಲುಗಳು ತುಂಬಾ ಎತ್ತರವಾದಂತಹ ಭಕ್ತಿಯ ಸ್ಥಿತಿ, ಅದು ಮಾನಸಿಕ ಸ್ಥಿತಿ ಅನ್ನುವಂಥದ್ದು. ಒಟ್ಟಿನಲ್ಲಿ DVG ಅವರು ಹೇಳುವ ಹಾಗೆ ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನುದ್ಧಾರ ಭಾವವಂ ಕ್ಷುಲ್ಲ ಜಗದಿಂ ಮೇಲೊಯ್ಯುದಾವುದಾದೊಡಮುಳಿತು ಮಂಕುತಿಮ್ಮ. ನಮ್ಮ ಭಾವನೆಯನ್ನ ಮೇಲಕ್ಕೊಯ್ಯುವಂತಹ ಯಾವುದಾದ್ರೂ ಸರಿ ಒಂದು ನಮ್ಮ ಜೀವನದಲ್ಲಿ ನಾವು ಇಟ್ಕೊಳ್ಬೇಕು, ಒಂದಿಷ್ಟು ಸಾಧನೆಗಳನ್ನು ಇಟ್ಕೊಳ್ಬೇಕು. ಅದು ಭಜನೆಯೋ, ಪೂಜೆಯೋ, ಧ್ಯಾನವೋ, ಜಪವೋ, ಸ್ತೋತ್ರಾದಿಗಳ ಪಾರಾಯಣವೋ, ಸತ್ಸಂಗವೋ, ಒಟ್ಟಿನಲ್ಲಿ ನಮ್ಮ ದಿನದ ಕೆಲವು ಭಾಗ ನಾವು ದೇವರಿಗಾಗಿ ಮೀಸಲಿಡಬೇಕು. ಅದಕ್ಕೆ 2 ಕಾಲವನ್ನ ವಿಶೇಷವಾಗಿ ಹೇಳಿದ್ದಾರೆ ಪ್ರಾಚೀನರು, ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ. ಸೂರ್ಯ ಹುಟ್ಟುವ ಬೆಳಗಿನ ಸಮಯ, ಸೂರ್ಯ ಮುಳುಗುವ ಸಂಜೆಯ ಸಮಯ ದೇವರಿಗಾಗಿ ಮೀಸಲಿಟ್ಟ ಕಾಲ. ಆ ಸಮಯದಲ್ಲಿ ಬೇರೆ ಏನನ್ನೂ ಮಾಡಬಾರದು. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಯಾವಾತನು ನಿತ್ಯವೂ ದೇವರ ಆರಾಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೋ ಅವನಿಗೆ ಬಹಳ ದೊಡ್ಡ ಲಾಭಗಳಾಗ್ತದೆ. ಮೊದಲನೇ ಲಾಭ ಏನಪ್ಪಾ ಅಂದ್ರೆ ಭಕ್ತಿ ಸಿಗುತ್ತೆ ಅವನಿಗೆ. ಭಕ್ತಿ ಅಂತಕ್ಕಂತಹ ಒಂದು ರಿಚ್ ಇಮೋಷನ್, ಶ್ರೀಮಂತವಾದ ಭಾವನೆ ಅವನ ಒಳಗಡೆ ಬರ್ತದೆ. ಭಕ್ತಿ ಬಂದ ಮೇಲೆ ಜ್ಞಾನ ವೈರಾಗ್ಯಗಳು ಬರುತ್ತೆ ಅಂತ ಭಾಗವತವೇ ಹೇಳ್ತಾರೆ. ಅದು ಮುಖ್ಯವಾದಂತಹ ಪ್ರಯೋಜನ. ನಿತ್ಯ ಆರಾಧನೆ ಮಾಡೋದ್ರಿಂದ ದೇವರಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಉಂಟಾಗತ್ತೆ. ಶ್ರದ್ಧಾ ಭಕ್ತಿ ಯಾವನ ಹೃದಯದಲ್ಲಿ ಜಾಗೃತವಾಯಿತೋ ಬದುಕು ಅತ್ಯಂತ ಸರಳ ಆಗ್ತದೆ. ಇದು ಮುಖ್ಯ ಪ್ರಯೋಜನ. ಅದಲ್ಲದೆ ಕೆಲವು ಪ್ರಯೋಜನಗಳಿವೆ. ಅವಾಂತರ ಪ್ರಯೋಜನ ಅಂತ ಕರಿಬಹುದು, ಅಥವಾ ಗೌಣ ಪ್ರಯೋಜನ ಅಂತ ಹೇಳ್ಬಹುದು. ಏನಪ್ಪಾ ಅಂದ್ರೆ, ಯಾರು ನಿತ್ಯವೂ ಭಗವಂತನ ಆರಾಧನೆ ಮಾಡ್ತಾರೋ ಅವ್ರ ಶರೀರದ ಸುತ್ತಲೂ ಒಂದು ಪಾಸಿಟಿವ್ ವೈಬ್ಸ್ ಅಂತ ಕರೀತಾರಲ್ಲ, ಅದು ಉಂಟಾಗ್ತದೆ. ಸಾತ್ವಿಕ ತರಂಗಗಳು, ವೈಬ್ರೇಷನ್ಸ್ ಇರುತ್ತೆ ಅಂತ. ಆದ್ದರಿಂದ ಅದೊಂದು ರಕ್ಷಾ ಕವಚವಾಗಿ ನಿರ್ಮಾಣ ಆಗುತ್ತೆ. ಯಾವುದೇ ದುಷ್ಟ ಶಕ್ತಿಗಳಾಗಲಿ, ನೆಗೆಟಿವ್ ಎನರ್ಜಿ ಆಗಲಿ ಅವ್ರ ಒಳಗಡೆಗೆ ಪ್ರವೇಶ ಮಾಡ್ಲಿಕ್ಕೆ ಆಗಲ್ಲ. ಯಾರು ನಿರಂತರ ಭಗವನ್ ನಾಮ ಜಪಿಸಿದ್ದಾರೋ ಅವರಿಗೆ. ಅದರ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಒಬ್ಬ ಸಂತ ನಿರಂತರ ಕೃಷ್ಣನಾಮ ಜಪಿಸ್ತಾ ಇದ್ದ, ಆದ್ರೆ ಅವನಿಗೆ ದೇವರ ದರ್ಶನ ಆಗ್ಲಿಲ್ಲ. ಕೊನೆಗೆ ಅನ್ನಿಸ್ತು, ಈ ಕೃಷ್ಣನಾಮ ಬೇಡ, ಯಾವ್ದಾದ್ರು ಪ್ರೇತ ಭೂತ ಪಿಶಾಚಿ ಮಂತ್ರ ತೆಗೆದುಕೊಂಡು ಜಪಿಸೋಣ ಅಂತ ಹೇಳಿ ಒಬ್ಬ ಮಂತ್ರವಾದಿ ಹತ್ರ ಹೋಗ್ತಾನೆ. ಮಂತ್ರವಾದಿ ಹೇಳ್ತಾನೆ, ಇದೆಲ್ಲ ಅಮಾವಾಸ್ಯೆ ದಿವಸ ಕೊಡುವ ಇದು, ಅಮಾವಾಸ್ಯೆ ದಿನ ಸ್ಮಶಾನಕ್ಕೆ ಬಾ, ಅಲ್ಲಿ ಕುಳಿತುಕೋ ಅಂತ ಅವನನ್ನು ಕೂರಿಸ್ತಾನೆ. ಯಾವುದೋ ಒಂದು ಪಿಶಾಚದ್ದು ಯಾವುದೋ ಒಂದು ಮಂತ್ರವನ್ನು ಅವನಿಗೆ ಕೊಡಬೇಕು ಅಂತ ಹೇಳಿ ಅವನು ಉಪದೇಶ ಕೊಡ್ಲಿಕ್ಕೆ ಹೊರಡ್ತಾನೆ. ಆದ್ರೆ ಈತ ಮಂತ್ರವಾದಿಗೆ ಯಾವೊಂದು ಶಕ್ತಿ ಸಿದ್ಧಿಸಿತ್ತಲ್ಲ, ಅದು ಹೇಳತ್ತೆ ಇವನ್ ಕಿವಿಯಲ್ಲಿ ಬಂದು, ಇಲ್ಲ ಅವನ ಹತ್ರ ನನ್ನನ್ನು ಕಳಿಸ್ಬೇಡ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ದೀರ್ಘಕಾಲ ಕೃಷ್ಣನಾಮವನ್ನು ಜಪಿಸಿದ್ದಾನೆ, ಅವನ ಸುತ್ತಲೂ ಒಂದು ಕವಚ ನಿರ್ಮಾಣ ಆಗಿದೆ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವನ ಹತ್ರ. ಆದ್ರಿಂದ ನೀನು ಅವನಿಗೆ ಉಪದೇಶ ಕೊಟ್ಟರು ಪ್ರಯೋಜನ ಆಗಲ್ಲ, ಜಪ ಮಾಡಿದ್ರೆ ನಾನು ಅವನ ವಶದಲ್ಲಿ ಇರ್ಲಿಕ್ಕೆ ಆಗಲ್ಲ ಅಂತ ಹೇಳುತ್ತೆ. ಆಗ ಏನ್ ಮಾಡ್ಬೇಕು ಅಂತ ಮಂತ್ರವಾದಿ ಕೇಳಿದಾಗ ಆ ಶಕ್ತಿ ಹೇಳುತ್ತಂತೆ, ಅವನು ಕೃಷ್ಣನಾಮವನ್ನೇ ಇನ್ನಷ್ಟು ಕಾಲ ಜಪಿಸಲಿ, ಅವನಿಗೆ ಸಿದ್ಧಿ ಆಗುತ್ತೆ ಅಂತ. ಈ ಕಥೆಯ ತಾತ್ಪರ್ಯ ಇಷ್ಟೇ, ಭಗವನ್ ನಾಮವನ್ನು ನಿರಂತರ ಜಪಿಸಿದ ವ್ಯಕ್ತಿಯ ಸುತ್ತಲೂ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಅಷ್ಟೇ ಅಲ್ಲ, ಆ ಮನೆಯಲ್ಲಿ ಕೂಡ, ಯಾವ ಮನೆಯಲ್ಲಿ ನಿತ್ಯವೂ ಈ ಸ್ತೋತ್ರ, ಭಜನೆ, ಪಾರಾಯಣ, ಸತ್ಸಂಗ ನಡೆಯುತ್ತೋ ಸಾತ್ವಿಕ ತರಂಗಗಳು ತುಂಬಿರುತ್ತೆ. ಆ ಮನೆಗೆ ಹೋದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಸಾಕಷ್ಟು ಅನುಷ್ಠಾನ ನಡೆದಿದೆ ಅಂತ.